ಹಲೋ ಎವ್ರಿವನ್. ಇವತ್ತು ವೆಡ್ನೆಸ್ಡೇ, ರಾಮನವಮಿ ಹಬ್ಬದ ದಿವಸದ ಬ್ಲಾಗ್ ಇದು. ರಾಮನವಮಿ ಹಬ್ಬ ಇವತ್ತು. ಎಲ್ರಿಗೂ ಫಸ್ಟು ಶ್ರೀರಾಮನವಮಿಯ ಶುಭಾಶಯಗಳು. ರಾಮನವಮಿ ಅಂದರೆ ನಮಗೆ ನೆನಪಾಗೋದು ಪಾನಕ ಮತ್ತು ಮಜ್ಜಿಗೆ, ಹಾಗೆ ಕೋಸಂಬರಿ, ಹಾಗೆ ಮತ್ತು ರೋಡಲ್ಲಿ ಎಲ್ಲೇ ಹೋಗಿ ನೀವು ಇವತ್ತು ಪಾನಕ ಮಜ್ಜಿಗೆ ಇದೆಲ್ಲ ಮಾಡಿ ಹಂಚ್ತಾ ಇರ್ತಾರೆ. ಒಂಥರ ಏನೋ ಜನಗಳು ಎಲ್ಲ ಒಂದೇ ರೋಡಲ್ಲಿ ಎಷ್ಟೊಂದು ಕಡೆ ಹಂಚ್ತಾ ಇರ್ತಾರೆ. ಆ ಥರ ಪ್ರತಿಯೊಂದು ಕಂಪ್ನಿಲಾಗಿರ್ಬೋದು, ಹಾಗೆ ಪ್ರತಿಯೊಂದು ಏರಿಯಾದಲ್ಲಾಗಿರ್ಬೋದು, ಆ ಥರ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಅಷ್ಟೇ ಇವತ್ತು ಪಾನಕ ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡಿ ಜನಗಳಿಗೆ ಕೊಡ್ತಿರ್ತಾರೆ. ಹಾಗೆ ರಾಮನ ದೇವಸ್ಥಾನಗಳು ಕಡಿಮೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಆಂಜನೇಯನ ದೇವಸ್ಥಾನಗಳಲ್ಲೂ ಪೂಜೆ ಚೆನ್ನಾಗೇ ನಡೆಯುತ್ತೆ. ಯಾಕಂದರೆ ಆಂಜನೇಯನ ಪೂಜೆ ಮಾಡಿದರೆ ನಮಗೆ ಶ್ರೀರಾಮನ ಪೂಜೆ ಮಾಡೋದಷ್ಟೇ ಫಲ ಸಿಗುತ್ತೆ. ಅದಕ್ಕೋಸ್ಕರ ಇವತ್ತೆಲ್ಲರೂ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ. ನಾವು ಕೂಡ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅದಕ್ಕೇ ನಾನು ಫಸ್ಟು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಏನೇನು ಬೇಕು ಅಂದರೆ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ರೆಡಿ ಮಾಡಿ ಇಟ್ಕೊಂಡು ಹಾಗೆ ಟಿಫನ್ಗೂ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಪಾನಕ ಎಲ್ಲ ಮಾಡಿ ಇಟ್ಕೊಂಡು ಟಿಫನ್ನು ಮಾಡಿಟ್ಟು ಎಲ್ಲ ರೆಡಿ ಮಾಡಿ ನಾವು ದೇವಸ್ಥಾನಕ್ಕೆ ಹೋದರೆ ಬರೋದು ಟಿಫನ್ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ ನಾನು ಇವತ್ತು ಬೆಳಗ್ಗೆ ಪಲಾವ್ ಮಾಡ್ತಾಯಿದ್ದೆ. ಪಲಾವ್ ಮಾಡೋಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕ್ಬಿಟ್ಟು ಹೋಲ್ ಸ್ಪೈಸಸ್ನ ಹಾಕಿ ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಆಲ್ಮೋಸ್ಟು ಇಂಥ ಹಬ್ಬಗಳಲ್ಲೆಲ್ಲ ಯಾಕಂದರೆ ಬೇಗ ಆಗುತ್ತೆ ಅಂತ ನಾನು ಈ ಥರ ಪಲಾವ್ ಐಟಮ್, ರೈಸ್ ಐಟಮೇ ಮಾಡಿಬಿಡ್ತೀನಿ. ಈ ಬೇರೆದೆಲ್ಲ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ, ಇದಾದರೆ ಮಾಡಿಕೊಂಡು ನಾವು ಬೇರೆ ಕೆಲಸಗಳು ಮಾಡ್ಕೋಬೋದು. ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು ರೈಸ್ ಐಟಮ್ ಜಾಸ್ತಿ ಹಬ್ಬಗಳಲ್ಲಿ ಅಂದರೆ ಪಲಾವಿನೇ. ಏಕೆಂದರೆ ನಾವು ಪೂಜೆ ಎಲ್ಲ ಮುಗಿಸೋಷ್ಟರೊಳಗೆ ಆಲ್ಮೋಸ್ಟ್ ಟೈಮ್ ಆಗಿರುತ್ತೆ. ಮತ್ತು ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗಿ ಬರೋದು ಅಂದರೆ ಸುಮಾರು ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಬಂದರೆ ಇನ್ನೇನು ಮತ್ತೆ ಒಂದೇ ಸಲ ತಿನ್ನೋಕ್ಕೂ ಸರಿ ಹೋಗುತ್ತೆ ಅಂತ ರೈಸ್ ಐಟಮು ಈ ಥರ ಪಲಾವೇ ಮಾಡಿಡ್ತೀನಿ. ಹಂಗಾಗಿ ನಾನು ಇವತ್ತು ಪಲಾವ್ ಮಾಡಿದೆ. ಹಾಗೆ ಇವತ್ತು ನಾನು ಏನು ರುಬ್ಕೊಳ್ಳಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನೇನು ಯಾವಾಗಲೂ ರೆಡಿ ಇರುತ್ತಲ್ವ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮೆಣಸಿನ್ಕಾಯಿ ಮಾತ್ರ ಹಾಗೆ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದನ್ನು ಹೆಚ್ಚಾಕಿದರೆ ಅಷ್ಟೊಂದು ಇಷ್ಟ ಆಗೋಲ್ಲ, ಮತ್ತು ನನಗೆ ಬಾಯಿಗೆ ಸಿಗುತ್ತೆ ಅಂತ ಅದನ್ನು ಮಾತ್ರ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಇನ್ನೇನು ತರಕಾರಿ ಅಂದರೆ ಬಟಾಣಿ, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ, ಹುರುಳಿಕಾಯಿ ಎಲ್ಲ ಇತ್ತು. ನಂಗೆ ಸ್ವಲ್ಪ ಪಲಾವ್ ಅಂದರೆ ಜಾಸ್ತಿ ತರಕಾರಿ ಹಾಕ್ತೀನಿ ನಾನು. ಈಗ ಒಂದೇ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರು ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು ನನಗೆ. ಆ ಥರನೇ ಹಾಕಿ ಮಾಡೋದು ಯಾವಾಗಲೂ ಅಷ್ಟೇ. ಸ್ವಲ್ಪ ಜಾಸ್ತಿ ತರಕಾರಿ ಹಾಕಿ ಮಾಡ್ತೀನಿ. ಸ್ವಲ್ಪ ತರಕಾರಿ ಜಾಸ್ತಿ ತಿನ್ನೋಕ್ಕೆ ಇಷ್ಟ ನನಗೆ. ಅದಕ್ಕೋಸ್ಕರ ಇವತ್ತು ಅಷ್ಟೇ ನಾನು ಒಂದೇ ಒಂದು ಗ್ಲಾಸ್ ಅಕ್ಕಿ ಪಲಾವ್ ಮಾಡಿರೋದು. ತರಕಾರಿ ಮಾತ್ರ ಎಲ್ಲ ತುಂಬ ಚೆನ್ನಾಗಿ ಹಾಕಿ ಮಾಡಿದೆ. ಯಾಕೆಂದರೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಷ್ಟರೊಳಗೆ ಮಧ್ಯಾಹ್ನ ಆಗುತ್ತೆ. ಸೊ ಒಂದೇ ಟೈಮ್ ತಿನ್ನೋದು, ಅದಕ್ಕೋಸ್ಕರ ಒಂದೇ ಒಂದು ಗ್ಲಾಸ್ ಹಾಕಿ ಪಲಾವ್ ಕೂಡ ರೆಡಿ ಮಾಡಿದೆ. ಹಾಗೆ ರಾಮನವಮಿ ಅಂದರೆ ಶ್ರೀರಾಮ ಪ್ರಸಾದನ ಅಂದರೆ ರಾಮ ಪ್ರಸಾದ ಅಂದರೆ ಸಜ್ಜಿಗೆ ಕೂಡ ಮಾಡ್ತಾರೆ ಕೆಲವರು. ಇನ್ನು ಸಜ್ಜಿಗೆ ಅಂದರೆ ತಿನ್ನಲ್ಲ ಆಲ್ಮೋಸ್ಟ್ ಅಲ್ವಾ, ಜಾಸ್ತಿ ಸುಮ್ಮನೆ ಯಾಕೆ ವೆರೈಟಿನೂ ಜಾಸ್ತಿ ಆಗುತ್ತೆ. ಆಲ್ರೆಡಿ ಪಾನಕ, ಮಜ್ಜಿಗೆ, ಕೋಸಂಬರಿ, ಪಲಾವ್ ಮಾಡ್ತಿದ್ದೆ. ಹಾಗೆ ಬಜ್ಜಿ ಕೂಡ ಮಾಡಮ್ಮ ಅಂತ ಹೇಳಿದೆ ನನ್ನ ಮಗ, ಅದನ್ನು ಮಾಡಬೇಕು. ಅದಕ್ಕೆ ನಾನೇನು ಸಜ್ಜಿಗೆ ಏನು ಮಾಡಲಿಲ್ಲ, ಇಷ್ಟೇ ಸಾಕು ಸಿಂಪಲ್ಲಾಗಿ. ಮತ್ತು ದೇವಸ್ಥಾನಕ್ಕೆ ಹೋದರೆ ಅಲ್ಲೂ ಸಹ ಪ್ರಸಾದ ಕೊಟ್ಟೆ ಕೊಡ್ತಾರೆ. ಅದಕ್ಕೋಸ್ಕರ ಇಷ್ಟೇ ಸಾಕು ಅಂತ ಪಲಾವ್ ಮಾಡಿ ಬಜ್ಜಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಈ ಥರ ಪಲಾವ್ ಮಾಡಿದಾಗ ಬರೀ ಪಲಾವ್ ತಿನ್ನೋಕೆ ಅಷ್ಟೊಂದು ಇಷ್ಟಪಡಲ್ಲ ಅವನು. ಈ ಥರ ಬಜ್ಜಿ, ವಡೆ ಈ ಥರ ಮಾಡಲೇಬೇಕು. ಬಜ್ಜಿ ಅಂದರೆ ಯಾವುದಾದ್ರೂ ಓಕೆ ಅವನಿಗೆ ಒಟ್ಟಾರೆ. ಮೆಣಸಿನ್ಕಾಯಿ ಬಜ್ಜಿ ಆದರೂ ಆಯಿತು, ಮತ್ತು ಇವತ್ತು ಈರುಳ್ಳಿ ಬಜ್ಜಿ ಈ ಥರ ಮಾಡಿದೆ. ಯಾವ್ದಾರ ಆಯಿತು ಅವನಿಗೆ ಒಟ್ಟಿನಲ್ಲಿ ಬಜ್ಜಿ ಇರಬೇಕು. ಪಲಾವ್ ಮಾಡ್ತೀನಿ ಅಂದರೆ ಸಾಕು ಫಸ್ಟ್ ಕೇಳೋದೆ ಅವನು, ಬಜ್ಜಿ ಮಾಡಿಡು ಹಾಗಾದರೆ ಪಲಾವ್ ತಿಂತೀನಿ ಅಂತಾನೆ. ನನ್ನ ಚಿಕ್ಕ ಮಗ ಇಲ್ಲ ಅಲ್ವಾ, ಅವನು ಊರಿಗೆ ಹೋಗಿದ್ದಾನೆ. ನಾವೇ 3 ಜನ. ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೇ ಟಿಫನ್ ಮಾಡ್ಕೊಂಡ್ರೆ ಆಯಿತು. ಮತ್ತು ನನ್ನ ಹಸ್ಬೆಂಡ್ ಕೂಡ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನಾವು ಹೋಗಿ ಬರೋ ಅಷ್ಟರೊಳಗೆ ಒಂದು 12-12:30 ಆಗಿಬಿಡುತ್ತೆ. ಆಲ್ರೆಡಿ ಮನೆಯಲ್ಲೇ 10-10:30 ಆಗಿತ್ತು. ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರೊಳಗೆ ಅಷ್ಟಾಗುತ್ತೆ. ಅವರು ಅಷ್ಟೇ ಬಂದ ತಕ್ಷಣ ಊಟ ಮಾಡ್ಕೊಂಡು ಅತ್ಲಾಗೆ ಡ್ಯೂಟಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಪಲಾವೆಲ್ಲ ರೆಡಿ ಮಾಡಿ
ಈ ಕಡೆ ಬಜ್ಜಿಗೂ ಕೂಡ ಕಲಸಿಡ್ತಾ ಇದ್ದೆ. ಕಡಲೆ ಹಿಟ್ಟು ಎಲ್ಲ ಹಾಕಿ ಮತ್ತು ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಇತ್ತು. ನನಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಅಂದರೆ ತುಂಬಾ ಇಷ್ಟ, ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ವಡೆಗಾಗಲಿ ಬಜ್ಜಿಗಾಗಲಿ. ನಾನು ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನ ಜಾಸ್ತಿನೇ ಹಾಕಿ ಮಾಡ್ತೀನಿ ಅಂತ ಹೇಳ್ಬೋದು. ಅಷ್ಟಿಷ್ಟ ನನಗೆ. ಮನೇಲಿ ಸಬ್ಬಕ್ಕಿ ಸೊಪ್ಪಿತ್ತು ಅಂದರೆ ಆಲ್ಮೋಸ್ಟ್ ನಾನು ಯಾವಾಗಲೂ ಬಜ್ಜಿ ಮಾಡ್ತಾನೆ ಇರ್ತೀನಿ. ನನ್ನ ಮಗಳಿಗೂ ಇಷ್ಟ, ಅದಕ್ಕೋಸ್ಕರ. ಇಲ್ಲಾಂದರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಪಲಾವ್ ಮಾಡಿದಾಗ ಸ್ವಲ್ಪ ಆಲ್ಮೋಸ್ಟ್ ಮಾಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಮೊದಲೆಲ್ಲ ತುಂಬಾ ಮಾಡ್ತಾಯಿದ್ದೆ, ಇವಾಗ ಸ್ವಲ್ಪ ಬೇಸಿಗೆ ಅಲ್ವಾ, ಅದಕ್ಕೋಸ್ಕರ ಕಡಿಮೆ ಮಾಡಿದ್ದೀನಿ. ಸ್ವಲ್ಪ ಚಳಿಗಾಲದಲ್ಲಿ ಅಂದರೆ ಮಾಡ್ತಾನೆ ಇರ್ತಿದ್ದೆ. ಇವಾಗ ಸ್ವಲ್ಪ ಆಯಿಲ್ ಫುಡ್ಡನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ತಿರೋದ್ರಿಂದ ಅಷ್ಟೊಂದು ಮಾಡಲ್ಲ ಇವಾಗ. ಮೊದಲೆಲ್ಲ ನಾನು ಯಾವ ಥರ ಅಂದರೆ ಚಿತ್ರಾನ್ನ ಮಾಡ್ಕೊಂಡ್ರು ಬಜ್ಜಿ ಮಾಡ್ಕೊತಾ ಇದ್ದೆ. ಅಷ್ಟು ಕ್ರೇವಿಂಗ್ಸ್ ಇತ್ತು ನಂಗೆ ಬಜ್ಜಿದು. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಹಾಗೆ ಮಜ್ಜಿಗೆ ಕೂಡ ಎಲ್ಲ ಮಿಕ್ಸಿಲಿ ಇದು ಮಾಡಿಕೊಂಡೆ, ಯಾಕಂದರೆ ತುಂಬ ತೆಳುವಾಗಿ ಮಾಡಿದ್ದೆ. ಅದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಹಾಗೆ ಹೆಸರು ಬೇಳೆದು ಕೋಸಂಬರಿ ಕೂಡ ಮಾಡಿದೆ, ಅದನ್ನು ಅಷ್ಟೇ. ಅದಕ್ಕೂ ಒಗ್ಗರಣೆ ಎಲ್ಲ ಮಾಡಿ. ಇವಾಗ ಬೇಸಿಗೆ ಅಲ್ವಾ, ತಂಪಾಗಿರೋದು ಅಂದರೆ ಇದೇನೆ, ಅದಕ್ಕೋಸ್ಕರನೇ ಅನಿಸುತ್ತೆ ಈ ಟೈಮಲ್ಲಿ ಇದೆಲ್ಲ ತಂಪಾಗಿರೋದೇನೆ. ಪಾನಕ ಆಗಲಿ, ಮಜ್ಜಿಗೆ ಆಗಲಿ, ಹೆಸರುಬೇಳೆ ಕೋಸಂಬರಿ ಆಗಲಿ, ಈ ಟೈಮ್ ಅಂದರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ನೈವೇದ್ಯ ಅಂತ ಇರುತ್ತೆ ಅಲ್ವಾ, ಆ ವೆದರ್ಗೆ ತಕ್ಕನಾಗೆ ಮಾಡಿರ್ತಾರೆ ಅನಿಸುತ್ತೆ. ಇದು ನೋಡಿ ಎಲ್ಲದೂ ಅಷ್ಟೇ, ಎಲ್ಲ ತಂಪಾಗಿರೋ ಅಂಥ ಐಟಮೇನೆ. ನೀರು ಮಜ್ಜಿಗೆ ಅಂತೂ ಕೇಳಲೇಬೇಡಿ, ಕೆಲವರು ಗೊತ್ತಲ್ವ ಎಷ್ಟು ಎಲ್ಲ ಕಡೆ ಕುಡ್ಕೊಂಡು ಹೋಗ್ತಿರ್ತಾರೆ ಇಸ್ಕೊಂಡು ಈ ಹಬ್ಬದಲ್ಲಂತೂ. ಆ ಥರ ನಾನು ಕೂಡ ಎಲ್ಲ ನೈವೇದ್ಯ ರೆಡಿ ಮಾಡಿ ಪೂಜೆಗೆ ಮೊದಲೇ ರೆಡಿ ಮಾಡಿದ್ದೆ. ಆಮೇಲೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಮತ್ತೆ ಒಂದ್ಸಲ ಪೂಜೆ ಮಾಡ್ತಾ ಇದ್ದೀನಿ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನನ್ನ ಹಸ್ಬೆಂಡ್, ನಾನು ಮತ್ತು ನನ್ನ ದೊಡ್ಡ ಮಗ 3 ಜನನು ದೇವಸ್ಥಾನಕ್ಕೆ ಹೊರಟ್ವಿ. ಇದು ಚಿಕ್ಕ ಮಗ ಊರಲ್ಲಿದ್ದಾನಲ್ವ, ಅವ್ನು ನಮ್ಮ ಅಮ್ಮ ಮನೇಲಿದ್ದಾನೆ, ಬಂದೇ ಇಲ್ಲ ಅವನು ಆಲ್ಮೋಸ್ಟ್ ಇನ್ನೂ ಒಂದು 10 days ಬರಲ್ಲ ಅನಿಸುತ್ತೆ. ನಾವೇ ಒಂದು 30ನೇ ತಾರೀಕು ಹೋಗಬೇಕು. 30ನೇ ತಾರೀಕು ಹೋಗಿ ನನ್ನ ತಮ್ಮನ ಮಗನ ಬರ್ತಡೇ ಇದೆ, ಅವತ್ತು ಹೋಗ್ತೀವಲ್ಲ ಅವತ್ತು ಕರ್ಕೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವನು ಹಬ್ಬಕ್ಕೆ ಮುಗಿಸ್ಕೊಂಡು ಯುಗಾದಿ ಹಬ್ಬ ಮುಗಿಸ್ಕೊಂಡೇ ಬರ್ತೀನಿ ಅಂದಿದ್ದ. ಆದರೆ ಯಾಕೋ ಈ ಸಲ ಅಲ್ಲೇ ಇರ್ತೀನಿ ನಮ್ಮ ಅಮ್ಮನ ಜೊತೆ ಅಂತ ಅಜ್ಜಿ ಜೊತೆನೇ 1 month ಆಯಿತು ಕರೆಕ್ಟಾಗಿ ಅಂತ ಹೇಳ್ಬೋದು. ಮಾರ್ಚ್ 18ಕ್ಕೆ ಹೋದನು, 1 ತಿಂಗಳೇ ಆಗ್ತಾ ಬಂತು, ಅಲ್ಲೇ ಉಳ್ಕೊಂಡಿದ್ದಾನೆ. ಸೊ ನಾವು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡು ಒಂದು ಗಾಡೀಲಿ ಹೋದ್ವಿ, ನನ್ನ ಮಗ ಒಬ್ಬನೇ ಇನ್ನೊಂದು ಗಾಡೀಲಿ ಬಂದ. 3 ಜನ ಹೋಗೋಕ್ಕಾಗಲ್ಲ ಒಂದೇ ಗಾಡೀಲಿ, ಹಾಗಾಗಿ 2 ಗಾಡಿನ ತೊಗೊಂಡು, ಅಂದರೆ ನಮ್ಮ ಮನೆಗೆ ಹತ್ರನೇ ಇದೆ. ಇದು ತುಮಕೂರು ರೋಡಲ್ಲಿ ಇದೆಯಲ್ಲ, ನೆಲಮಂಗ್ಲಕ್ಕೆ ಹೋಗೋ ಹತ್ರ ತುಮಕೂರು ರೋಡಲ್ಲಿ, ಮೇನ್ ರೋಡಲ್ಲೇ ಇದೆ ಇದು. ಅಡಕಮಾರನಹಳ್ಳಿ ಅಂತ ಹೇಳ್ತಾರಲ್ಲ, ಅಲ್ಲಿರೋ ಆಂಜನೇಯನ ಟೆಂಪಲ್, ಅಲ್ಲಿಗೆ ಬಂದಿದ್ದೀವಿ ನಾವು. ಇಲ್ಲಿಗೆ ಆಲ್ಮೋಸ್ಟ್ ನಾನು ಯಾವಾಗಲೂ ತುಂಬಾ ಹಿಂದೆ ಒಂದು ಸಲ ಬಂದಿದ್ದೆ ಅಷ್ಟೇ. ನನ್ನ ಹಸ್ಬೆಂಡ್ ಅಂತೂ ಬಂದೇ ಇಲ್ಲ ಈ ದೇವಸ್ಥಾನಕ್ಕೆ ಅಂತ ಹೇಳ್ತಾಯಿದ್ರು. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿದ್ದೀವಿ ಆದರೂ ಒಂದು ಸಲನೂ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ತುಂಬ ವಿಶಾಲವಾಗಿ, ತುಂಬ ದೊಡ್ಡದಾಗಿ, ತುಂಬಾ ಚೆನ್ನಾಗಿದೆ. ಈ ಆಂಜನೇಯನ ವಿಗ್ರಹನೂ ಅಷ್ಟೇ ಎಷ್ಟೊಂದು ಉದ್ದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಅದೇ ಹೋಗಿ ಕೇಳ್ತಾ ಇದ್ದೆ ಇವರಿಗೆ, ಐನಾರಿಗೆ. ಅವ್ರು ಹೇಳಿ 36 ಅಡಿ ಇದೆಯಂತೆ ಇದು ವಿಗ್ರಹ. ಜಾಗನೂ ಅಷ್ಟೇ ತುಂಬಾ ವಿಶಾಲವಾಗಿದೆ. ಎಷ್ಟೊಂದು ಜನ ಇದ್ದರು, ಆದರೂ ಜಾಗ ದೊಡ್ಡದಿರೋದ್ರಿಂದ ಅಷ್ಟೊಂದು ಕ್ರೌಡ್ ಅಂತ ಅನ್ನಿಸ್ಲಿಲ್ಲ. ಅಂದರೆ ಜನ ಇನ್ನೂ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರಲ್ವ, ಮತ್ತು ಜಾಗನೂ ತುಂಬಾ ದೊಡ್ಡದಿದೆ. ದೇವಸ್ಥಾನವೂ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬ ಎತ್ತರವಾಗಿರೋದ್ರಿಂದ ಅದರೊಳಗೆ ಎಷ್ಟು ಒಂಥರ ತಂಪು ಅನ್ನಿಸ್ತಿತ್ತು. ಆಚೆ ಎಷ್ಟೊಂದು ಬಿಸಿಲಿದ್ರೂ ಅದರೊಳಗೆ ಒಂಥರ ಚೆನ್ನಾಗಿದೆ ಅನ್ನಿಸ್ತಿತ್ತು. ನಾನು ಆ್ಯಕ್ಚುಲಿ ಒಂದು 10 ವರ್ಷಕ್ಕೆ ಮುಂಚೆ ಒಂದು ಸಲ ಹೋಗಿದ್ಬಿಟ್ರೆ, ಇದು 2nd ಟೈಮ್ ಅಷ್ಟೇ ನಾನು ಈ ದೇವಸ್ಥಾನಕ್ಕೆ ಬರ್ತಿರೋದು. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಅಂತೂ ದೇವಸ್ಥಾನಕ್ಕೆ ಬಂದೇ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಇಲ್ಲಿ ಶಾರದಾಂಬೆದಾಗಿರ್ಬೋದು, ಲಕ್ಷ್ಮೀದಾಗಿರ್ಬೋದು, ಪ್ರತಿಯೊಂದು ದೇವ್ರುಗಳದ್ದು ವಿಗ್ರಹ ಒಂಥರ ಚೆನ್ನಾಗಿತ್ತು ಈ ದೇವಸ್ಥಾನದಲ್ಲಿ. ನನಗೆ ಆಲ್ಮೋಸ್ಟ್ ಮರ್ತೇ ಹೋಗಿತ್ತು ಅಂತ ಹೇಳ್ಬೋದು. ಸಾಯಿಬಾಬಂದಾಗಿರ್ಬೋದು, ಎಲ್ಲ ದೇವ್ರುಗಳನ್ನು ಇಟ್ಟಿದ್ದಾರೆ. ಒಂಥರ ಒಂದೇ ಕಡೆ ಎಲ್ಲ ದೇವ್ರನ್ನೂ ನೋಡಿದ ಥರ ಅನುಭವ ಆಯಿತು. ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ
ಕೋಸಂಬರಿ ಮಜ್ಜಿಗೆ ಎಲ್ಲ ಕೊಟ್ಟರು. ಪಾನಕ ಏನು ಕೊಡಲಿಲ್ಲ ಅಲ್ಲಿ. ಅದನ್ನೇ ಸ್ವಲ್ಪ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರೊಳಗೆ ಆಲ್ಮೋಸ್ಟ್ 12:30 ಆಗಿತ್ತು. ನನ್ನ ಹಸ್ಬೆಂಡ್ಗೆ ಕೂಡ ಟೈಮ್ ಆಗುತ್ತೆ ಅಂತ ನಾನು ಬಜ್ಜಿಗೂ ರೆಡಿ ಮಾಡಿ ಇಟ್ಟೋಗಿದ್ನಲ್ಲ, ಹಾಗೆ ಬಜ್ಜಿನ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಬಜ್ಜಿ ಒಂದು ಸ್ವಲ್ಪ ಕರೆದ್ಬಿಟ್ಟು ಅವ್ರಿಗೆ ಊಟಕ್ಕೆ ಕೊಡೋಣ, ಟೈಮ್ ಆಗುತ್ತೆ ಅಂದ್ಕೊಂಡು ಬಜ್ಜಿ ರೆಡಿ ಮಾಡಿ ಅವ್ರಿಗೆ ಊಟಕ್ಕೆ ಕೂಡ ಹಾಕ್ಕೊಟ್ಟೆ. ಅವರು ಅಷ್ಟೇ, ಅಂದರೆ ಇನ್ನೇನು ಪಲಾವು ಮತ್ತು ಬಜ್ಜಿ ಅಷ್ಟೇ. ಇನ್ನು ಕೋಸಂಬರಿ ಇತ್ತು, ಆಲ್ಮೋಸ್ಟು ಪಾನಕ ಮಜ್ಜಿಗೆ ಎಲ್ಲ ಇತ್ತಲ್ವ. ಅನ್ನ ಸಾರು ಏನೂ ಮಾಡಲಿಲ್ಲ, ಯಾಕೆಂದರೆ ಇದೇನೇ ಹೆವಿಯಾಗಿ ಹೋಗ್ಬಿಡುತ್ತೆ. ನಾವು ದೇವಸ್ಥಾನದಲ್ಲಿ ಕೂಡ ಪ್ರಸಾದ ತಿನ್ಕೊಂಡು ಬಂದಿದ್ವಿ, ಹಾಗಾಗಿ ಇಷ್ಟೇ ಸಾಕು ಅಂದ್ಕೊಂಡು ಅದನ್ನೇ ಬಡಿಸ್ದೆ. ನನ್ನ ಹಸ್ಬೆಂಡ್ ಕೂಡ ಊಟ ಮಾಡಿಕೊಂಡು ಹೊರಟರು. ನಾವಿಬ್ಬರೇ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನನ್ನ ಮಗ ಮತ್ತೆ ಅವನ ಮೇಲೋದನು, ಆಮೇಲೆ ತಿಂತೀನಮ್ಮ ನೀವು ತಿನ್ನಿ ಅಂತ ಅಂದ. ಎಷ್ಟು ಕರೆದ್ರೂ ಬರಲೇ ಇಲ್ಲ ಅವನು. ಅವನೊಂಥರ ಹಂಗೇನೆ ಅವನ ಜೊತೆ ಬಂದು ಕುತ್ಕೊಂಡು ಊಟ ಮಾಡೋದು ಅಪರೂಪ. ಹಿಂಗೆ ಯಾವಾಗಾರ ಹಬ್ಬದ ದಿವಸ ಬರ್ತಾನೆ, ಇವತ್ತು ಅದು ಬರಲಿಲ್ಲ. ಬಂದ ತಕ್ಷಣವೇ ಮೇಲೋದ, ಎಷ್ಟು ಕರೆದ್ರೂ ಬರಲಿಲ್ಲ. ಸರಿ ಬಿಡಪ್ಪ ಅಂದ್ಬಿಟ್ಟು ನಾವಿಬ್ಬರೇ ಕುತ್ಕೊಂಡು ಊಟ ಮಾಡ್ಕೊಂಡ್ವಿ. ಹಾಗೆ ನೀವು ಮಾಡ್ತಾ ಇರೋ ಈ ವಿಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.